ಚಿತ್ತಾಪುರದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಬಂಜಾರ, ಬೋವಿ, ಕೊರಮ, ಕೊರಚ ಸಮುದಾಯಕ್ಕೆ -6% ಹಾಗೂ ಅಲೆಮಾರಿ ಸಮುದಾಯಕ್ಕೆ -1% ಮೀಸಲು ನೀಡುವಂತೆ ಆಗ್ರಹವನ್ನು ಮುಖಂಡರು ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ಸ್ಪರ್ಶ ಸಮುದಾಯ ಎಂದು ಹೇಳಿ ಹಾಕಿರುವ ಶಬ್ದವನ್ನು ತೆಗೆದುಹಾಕಬೇಕು. ಬಂಜಾರ, ಬೋವಿ, ಕೊರಮ, ಕೊರಚ ಸಮುದಾಯಕ್ಕೆ -6% ನೀಡಬೇಕು ಹಾಗೂ ಅಲೆಮಾರಿ ಸಮುದಾಯಕ್ಕೆ -1% ಮೀಸಲು ನೀಡಬೇಕೆಂದು ಒತ್ತಾಯಿಸಿ ಬಂಜಾರ, ಬೋವಿ, ಕೊರಮ, ಕೊರಚ ಮತ್ತು ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮುಖಂಡರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಗೆ ಸಲ್ಲಿಸಿದರು. ನಮ್ಮೆಲ್ಲ ಹಿರಿಯರು, ನಾವು ನಾಯಕರೆಲ್ಲ ತಮಗೆಲ್ಲ ಈ ಒಳ ಮೀಸಲಾತಿಯ ಬಗ್ಗೆ ನಾವು ಹೇಳಿದ್ವಿ. ಈಗಾಗಲೇ ನಮ್ಮ ಚಂದು ನಾಯಕಣ್ಣವ್ರು ಹೇಳಿದಾಗೆ ನಾವೆಲ್ಲ ಅದಕ್ಕೆ ಏನೂ ಆಗಂಗಿಲ್ಲ, ಅದು ಯಾವುದೇ ವರದಿ ಅದು ಅನುಷ್ಠಾನ ಬರಂಗಿಲ್ಲ. ಸಂಘದ ಉಪಾಧ್ಯಕ್ಷ ಚಂದು ಜಾಧವ್ ಮಾತನಾಡಿ, ಸುಪ್ರೀಂ ಕೋರ್ಟ್ನ ತೀರ್ಪಿನ ದೃಷ್ಟಿಯಿಂದ ಎಸ್ಸಿಗಳಲ್ಲಿ ಆಂತರಿಕ ಮೀಸಲಾತಿ ಸಮಸ್ಯೆಗಳನ್ನು ನಿರ್ಧರಿಸಲು ಸರ್ಕಾರವು ಪ್ರಾಯೋಗಿಕ ದತ್ತಾಂಶವನ್ನು ಸಂಗ್ರಹಿಸಲು ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಸಮೀಕ್ಷೆ ನಡೆಸಲು ಮತ್ತು ಪ್ರಾಯೋಗಿಕ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏಕವ್ಯಕ್ತಿ ವಿಚಾರಣಾ ಆಯೋಗವಾಗಿ ನೇಮಿಸಿತ್ತು. ಆದರೆ ಸರ್ಕಾರವು ನಾಗಮೋಹನ್ ದಾಸ್ ಕೊಟ್ಟಂತಹ ವರದಿಯನ್ನು ಸಂಪೂರ್ಣ ಸಮೀಕ್ಷೆ ಮಾಡಲಾರದೆ ಬಂಜಾರ, ಬೋವಿ, ಕೊರಮ, ಕೊರಚ ಹಾಗೂ ಅಲೆಮಾರಿ ಸಮುದಾಯದವರು ಗುಳೆ ಹೋಗಿದ್ದರಿಂದ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಎಂದು ಹೇಳಿದರು. ಬೋವಿ ಸಮಾಜ ಕೊರಮ ಸಮಾಜದವರು ಸುಮಾರು ಒಂದು 10ರಿಂದ 11 ಲಕ್ಷ ಇದೆ. ಆದರೆ ಇವತ್ತು ನಾಗಮೋಹನ್ ದಾಸ್ ಅವರು ಯಾರ್ದೋ ಒತ್ತಡ ಮೇಲೆ ಏನಾಗ್ಯದ ಅವ್ರೇನಾದ್ರು ವರದಿ ಕೊಟ್ಟಿದ್ದಾರೆ. ಇವತ್ತು ಯಾವುದೂ ಕ್ಯಾಪಿಟಲ್ ಡಿಸ್ಟಿಕ್ ಆಗಲಿ, ಗುಲ್ಬರ್ಗ ಆಗಲಿ, ಬೆಳಗಾವಿ, ಬಿಜಾಪುರ, ಬೆಂಗಳೂರಿನಲ್ಲಿ ಅವ್ರು ಸರ್ವೇನೇ ಮಾಡಿಲ್ಲ. ಸ್ವತಃ ನಾನು ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆ ಹೋಗಿನಿ. ಎಲ್ಲೆಲ್ಲಿ ಅವ್ರು ಚೀಟಿ ಅಂಟಿಸಾರಲ್ಲ ಅವ್ರಿಗೆ ಕೇಳಿ ನನಗೆ ಸರ್ವೆ ಏನು ಮಾಡಿಲ್ಲ, ಯಾರು ಬಂದಾರ ಏನಾದ ಚೀಟಿ ಅಂಟಿಸಿ ಹೋಗ್ಯಾರ ಅಂತೇಳಿ. ಇಂಥ ನೀತಿ ಏನಾದ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರನು ಯಾವ ಅವರು ಮಾಧವಸ್ವಾಮಿ ಏನು ವರದಿ ಕೊಟ್ಟಿದ್ರು 4.5, ಬಂಜಾರ, ಬೋವಿ, ಕೊರ್ಚ, ಕೊರ್ಮಾಗೆ ರಿಸರ್ವೇಷನ್ ಕೊಟ್ಟಿದ್ರು 5.5, ಬಲದವರಿಗೆ 6. ಎಡದವರಿಗೆ ಕೊಟ್ಟಿದ್ರು. ಮಾಧವಸ್ವಾಮಿ ಏನು ಮಾಡಿದ್ರು BJP ಅವರಿಗೆ ತಕ್ಕಂಥ ಉತ್ತರ ನಾವು ಕೊಟ್ಟಿವಿ. ಆದರೆ ಕಾಂಗ್ರೆಸ್ ಸರ್ಕಾರವು ಸಹ ನಮ್ಮ 4 ಸಮಾಜದ ಬೆನ್ನು ಮುರಿಯುವಂಥ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ಅವ್ರು ABCD ಅಂತ ಮಾಡ್ಯಾರ. ನಾಗಮೋಹನ್ ದಾಸ್ ಕ್ಲಿಯರ್ ಕಟ್ ಹೇಳಿದಾರ. ಎ ಗ್ರೂಪ್ನಲ್ಲಿ 59 ಜಾತಿಗೆ ಅವರು ಹಾಕ್ಯಾರ. ಕರ್ನಾಟಕ ರಾಜ್ಯದಲ್ಲೇ ಅತಿ ಹಿಂದುಳಿದವರು ಅಂತೇಳಿ. ಇವರಿಗೆ ಯಾವುದೇ ಥರದ ಸರ್ಕಾರ ಸೌಲಭ್ಯ ಸಿಕ್ಕಿಲ್ಲ, ಸರ್ಕಾರಿ ನೌಕರಿ ಸಿಕ್ಕಿಲ್ಲ, ಸರ್ಕಾರಿ ಲೋನ್ ಸಿಕ್ಕಿಲ್ಲ ಅಂತೇಳಿ. ಆದರೆ ಅದೇ 59 ಜಾತಿಗೆ ಏನದ ನಮ್ಮ ಡಿನ್ಯಾಗ ತಂದು ಸೇರ್ಸ್ಯಾರ. ಅಂದರೆ ಇದು ಯಾವ ಅನ್ಯಾಯ ರೀ, ಮತ್ತು ಯಾವ ವರದಿ ಕೊಟ್ಟಿರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಾಗಮೋಹನ್ ದಾಸ್ ಕೊಟ್ಟಿದ್ದು ABCDE ಅಂತೇಳಿ, ನೀವು ಮಾಡಿರಿ ABC ಅಂತೇಳಿ. ಪರವಾಗಿಲ್ಲ, ನೀವು ಮಾಡಿ. ಆದರೆ ನಮ್ಮ ಸಮಾಜಕ್ಕೆ 4 ಮೊದಲು ನಮ್ಮ ಸಮಾಜ ಅದರ ಜೊತೆಗೆ ತಂದು 59ಕ್ಕೆ ಸೇರಿಸಿ 4.5 ಇದ್ದಿದ್ದಕ್ಕೆ 0.5 ಹೆಚ್ಚಿಗೆ ಮಾಡಿ. ನೀವೇನು ದೊಡ್ಡ ಸಾಧನೆ ಮಾಡಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ತೀವಿ. ನಾವು ಬಹಳಷ್ಟು ಸಲ ಮೆಮೊರಂಡಮ್ ಕೊಟ್ಟಿವಿ ಸಂಬಂಧಪಟ್ಟಂಥ ಶಾಸಕರಿಗೆ, ಸಂಬಂಧಪಟ್ಟಂಥ ಸಚಿವರಿಗೆ. ಅದರಲ್ಲಿ ನಮ್ಮ ಚಿತ್ತಾಪುರ ಮತಕ್ಷೇತ್ರದ ಸಚಿವರಿಗೂ ಸಹ ನಾವು ಕೊಟ್ಟಿದ್ದೇವೆ. ಅವಾಗ ಅವ್ರು ಏನು ಹೇಳಿದರು, ಇವೆಲ್ಲ ಏನಾಗಲ್ರಿ, ಸುಮ್ಮನೆ ಯಾಕೆ ನಿಮ್ಮ ಶ್ರಮ ವ್ಯರ್ಥ ಮಾಡ್ತಾ ಇದ್ದೀರಂತೆ. ನಾವು ಎಲ್ಲರ ಸಮಾಜದ ಮುಖಾಂತರ ನೀವು ದೀನ ದಲಿತರ ಕಣ್ಮಣಿ, ಸಾಮಾಜಿಕ ತಳಹದಿಯ ಮೇಲೆ ಮಾತಾಡುವಂಥ ಪ್ರಿಯಾಂಕ್ ಸಾಹೇಬ್ರೆ, ನಮ್ಮ ಸಮಾಜದ ಸಮಸ್ಯೆಯನ್ನು ಯಾಕೆ ನೀವು ನಿಮ್ಮ ಇದರಲ್ಲಿ ಕೇಳಿ. ನೀವು ಸಂಪುಟ ಸಭೆಯಲ್ಲಿ 4 ಜಾತಿ ಇದ್ದಂಥ 4.5ಗೆ ಯಾವಾಗ 59 ಸೇರಿಸಿ 63 ಮಾಡಿ 5% ಕೊಡ್ತಾರಂದ್ರೆ ಇದು ಅನ್ಯಾಯ ನಿಮ್ಗೆ ಗೊತ್ತಾಗಿಲ್ಲೇನೋ? ನಮ್ಮ ಸಮಾಜ ಶ್ರಮ ವಹಿಸುವ ಸಮಾಜ. ನಮ್ಮ ಸಮಾಜ ಯಾವ್ಯಾವ ಸಂದರ್ಭ ಬಂದಾಗ ಗೂಳೆ ಎತ್ಕೊಂಡು ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಸಮಾಜದವರು ಬಾಂಬೆ ಹೋಗ್ತೀವಿ, ಗುಜರಾತ್ ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ, ರಾಜಸ್ಥಾನ್ ಹೋಗ್ತೀವಿ. ಇಲ್ಲಿ ನಮ್ಗೆ ಯಾವುದೇ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ನಿಜವಾಗಿ ಇವತ್ತು ಹೇಳ್ಬೇಕಾಯ್ತಂದ್ರೆ ಇಡೀ ಭಾರತ ದೇಶದಲ್ಲೇ ನಿಜವಾಗಿ ಅಲೆಮಾರಿ ಅಂದರೆ ಬಂಜಾರ, ಅದು ಆದ ನಂತರ ಒಡ್ರರು ಬರ್ತಾರೆ. ನಮ್ಮ ಯಾವುದೂ ಅಡ್ರೆಸ್ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲೋ ನಾವು ಬಂಜಾರಗಳು ಓಡಾಡ್ತಾ ಇದ್ದೀವಿ. ಸುಮಾರು 15-20 ವರ್ಷ ಮೊದಲ ಚಿಂಚೋಳಿ ಕೊಂಚಾರಂ ಪಟ್ಟಿಯಲ್ಲಿ ನಮ್ಮ ಹೆಣ್ಣುಮಕ್ಕಳು
ತಮ್ಮ ಹುಟ್ಟಿದಂಥ ಮಕ್ಕಳನ್ನು ಹೈದ್ರಾಬಾದ್ನಲ್ಲಿ ತಗೊಂಡು ಹೋಗಿ ಮಾರುವಂಥ ಪರಿಸ್ಥಿತಿ ಇತ್ತು. ಎಲ್ಲ ವರದಿ ಬಂದ ನಂತರನು ಕೆಲವು ನಮ್ಮ ಸಮುದಾಯ ಕೆಲವು ನಮ್ಮ ಎಸ್ಸಿಯಲ್ಲಿ ಬರುವಂಥ ಸೋದರ ಸಮಾಜದವರು ಬಂಜಾರದವರು ಭಾಳ ಮುಂದುವರೆದಾರ. ದೊಡ್ಡ ಕಾಂಟ್ರಾಕ್ಟರ್ ಆಗ್ಯಾರ, ಗುತ್ತೇದಾರ ಆಗ್ಯಾರ. ಇವ್ರ ಹತ್ರ ಎಲ್ಲ ಸೌಲಭ್ಯ ಅದ. ಎಲ್ಲಿ ಅದ ಸಾಹೇಬ್ರೆ, ಇವತ್ತು ನೀವು ಚಿತ್ತಾಪುರದಾಗ ನೋಡ್ರಿ ಪರಿಸ್ಥಿತಿ ಏನದ. ಮುಂಜಾನೆ 5ಕ್ಕೆ ಹೋಗಿ ರಾತ್ರಿ 10-11 ತನಕ ಹೆಣ್ಮಕ್ಕಳು ತಲೆ ಮೇಲೆ ಕಲ್ಲು ಎತ್ತಿ ಆ ಬಂದಂಥ ಸಂಬಳದಲ್ಲಿ ಮನೆ ನಡೆಸ್ತಾ ಇದ್ದಾರ. ಕೆಲವರಿಗೆ ಕೈಲಿಂದ ಕೆಲಸ ಮಾಡುವಂತ ಜನರು ಅನೈತಿಕವಾಗಿ ಹೆಣ್ಣ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಜಗದೀಶ್ ಚವ್ಹಾಣ್, ಮಹೇಶ್ ಕಾಶಿ, ವಿಠ್ಠಲ್ ಕಟ್ಟಿಮನಿ ಅವರು ಮಾತನಾಡಿ ಬಂಜಾರ, ಬೋವಿ, ಕೊರಮ, ಕೊರ್ಚ ಹಾಗೂ ಅಲೆಮಾರಿ ಈಗಲೂ ಕೂಡ ಕಾಡಿಲ್ಲಿ ವಾಸಿಸುತ್ತಿದ್ದಾರೆ. ಮೇಲ್ಜಾತಿಯವರು ಈಗಲೂ ಕೂಡ ಆ ಸಮುದಾಯಗಳ ಜನರಿಗೆ ಕೀಳು ದೃಷ್ಟಿಯಿಂದ ನೋಡುತ್ತಾರೆ ಹಾಗೂ ನಮ್ಮ ವರದಿಯನ್ನು ಪರಿಶೀಲನೆ ಮಾಡಿ ಈ ಸಮುದಾಯಗಳ ಜನಸಂಖ್ಯೆ ಹೆಚ್ಚಿದ್ದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದದ್ದರಿಂದ ಬಂಜಾರ, ಬೋವಿ, ಕೊರಮ, ಕೊರ್ಚ ಸಮುದಾಯಕ್ಕೆ 6% ಹಾಗೂ ಅಲೆಮಾರಿ ಸಮುದಾಯಕ್ಕೆ 1% ಹಂಚಬೇಕೆಂದು ಆಗ್ರಹಿಸಿದರು. ಈ ಸಮುದಾಯ ಯಾವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತಾರಂತ ಅಂದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ಕೊತ ಬಂದ ಇದ್ದೀವಿ. ಆದರೆ ಇವತ್ತು ಏನು ಕಳೆದ ಬಿಜೆಪಿ ಸರ್ಕಾರ ಅವರ ಅವಧಿಯಲ್ಲಿ ಒಳ ಮೀಸಲಾತಿಗೆ ಕೈ ಹಚ್ಚಿದ್ರು, ಅವರು ಕೈ ಸುಟ್ಕೊಂಡಿದ್ರು. ಇದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಅವರು ಮುಚ್ಚಿರುವಂಥ ಕೈಯಿಂದ ಇಡೀ ಬಿಜೆಪಿ ಏನು ಪಕ್ಷ ಇದೆ ಅಧಿಕಾರಕ್ಕೆ ಬರಲಿಲ್ಲ. ಇವತ್ತು ನಾವುಗಳು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಊರೂರು ತಿರುಗಾಡಿ, ತಾಣ ತಿರುಗಾಡಿ ಇವತ್ತು ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಿದ್ದಾರೆ, ಸಿದ್ದರಾಮಯ್ಯ ಅವರು ದೀನ ದಲಿತರ ನಾಯಕರಿದ್ದಾರೆ, ಇವರು ನಮಗೆ ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ನಾವೆಲ್ಲರೂ ಸೇರಿ ಬಹುಮತದಿಂದ ನಾವು ತಮಗೆ ತಂದೀವಿ ಸಾಹೇಬ್ರೆ. ಆದರೆ ಇವತ್ತು ಬೇಜಾರಾಗುತ್ತದೆ. ಮೊನ್ನೆ ನಾಗಮಂದಾವಸ್ಥೆ ನಾವು ಬಂದಿದ್ರ ಬಂದು ಪರೀಕ್ಷಣೆ ಮಾಡಲಿಕ್ಕೆ ನೋಡಿರಬಹುದು ಬಂಜಾರ ತಾಂಡಗಳು ಹೇಗಿದೆ ಅಂತ. ಈಗಲೂ ಸ್ವಾಮಿ ಅಡಿಯಾಗಿದ್ದೀವಿ ನಾವು, ಈಗಲೂ ಊರಿಗೆ ಬಂದಿಲ್ಲ. ಬರುವ ಹಟ್ಟಿಗಳು ಇನ್ನೂ ಊರ ಹೊರಗೆ ಇದೆ, ಒಟ್ಟರ ಹಟ್ಟಿಗಳು ಇನ್ನೂ ಊರ ಹೊರಗಿದೆ. ಆದರೆ ಅಲೆಮಾರಿಗಳು ಕೂಡ ಸ್ವಾಮಿ ನಿಮ್ಗೆ ಕಣ್ಣಿಗೆ ಕಾಣಿಲ್ವಾ? ಅಲೆಮಾರಿಗಳು ತಮ್ಮ ರೂಪರೇಷನ್ನು ಹಾರಿಕೊಂಡು ಇವತ್ತು ನಮ್ಮ ಉಪಜೀವನಕ್ಕಾಗಿ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ತಾವು ಟಚಬಲ್ ಅಂತಿರಲ್ಲ ಸ್ವಾಮಿ, ಅಂಥವ್ರಿಗೆ ಸ್ಪೃಶ್ ಅಂತ ಅಂತಿರಲ್ಲ. ಇದು ನ್ಯಾಯನ? ಇವತ್ತು ಬಂಜಾರ ಸಮಾಜ ಸ್ಪೃಶ್ ಅಲ್ಲ, ಬೋಯಿ ಸಮಾಜ ಸ್ಪೃಶ್ ಅಲ್ಲ, ಕುರುಮ ಸಮಾಜ ಸ್ಪೃಶ ಅಲ್ಲ. ಆದ್ರೂ ಕೂಡ ತಾವು ವರದಿಯಲ್ಲಿ ಬರೆದು ತೋರ್ತಾ ಇದ್ದೀರಿ 63 ಜಾತಿಗಳು ಇವೆಲ್ಲರೂ ಇವರನ್ನು ಜನ ಹುಟ್ಟಿಸ್ಕೋತಾರೆ, ಇವರಿಗೆ ಮನೆ ಕರ್ಸ್ಕೋತಾರೆ, ಇವರಿಗೆ ಊಟ ಬಂದು ನೀಡ್ತಾರೆ ಅಂತೇಳಿ ಅದು ತಪ್ಪ ಸಂದೇಶ ಇದೆ. ನಾವು ಇನ್ನೊಮ್ಮೆ ನೋಡ್ಕೊಂಡು ಹೋಗಿ ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಈ ಜಾತಿಗಳಲ್ಲಿ ನಾವು ಹುಟ್ಟಿದ್ದೇವಲ್ಲ, ಈಗ ಕೂಡ ನಮಗೆ ದೊಡ್ಡ ಕಂಪನಿಯರು ಕಳ್ಳಲ್ಲ ಮಾಡೋದು ಅಂತ ಹೇಳ್ತಾರೆ. ಈಗಲೂ ಕೂಡ ಆ ಪದವನ್ನು ಬಳಕೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವಿದ್ದೀವಿ ಸರ್. ಆದರೆ ತಾವು ಏನು ವರದಿಯಲ್ಲಿ ABC ಅಂತ ಹೇಳಿ 5%, 6% ಕೊಟ್ಟಿದ್ದೀರಿ. ಇದರಿಂದ ನಮ್ಮ ಜನಸಂಖ್ಯೆ ಕೂಡ ಹೆಚ್ಚಿಗಿದೆ. ಇವತ್ತು ಬಂಜಾರ, ಬೋಯಿ, ಕೊರಮ, ಕೊಂಚ, ಅಲೆಮಾರಿ ಸಮುದಾಯ ನೋಡಿದ ಜನಸಂಖ್ಯೆ ಹೆಚ್ಚಿಗಿದೆ. ತಾವು ಯಾವ ಆಧಾರದಲ್ಲಿ ಕೊಟ್ಟಿದ್ದ ತಮಗೆ ಗೊತ್ತು. ಯಾವ ತರ ಏನು ಜನ ಕಳೆದ ಸರ್ಕಾರಕ್ಕೇನು ಉತ್ತರ ಕೊಟ್ಟಿದ್ದರು. ತಾವೇನಾದರೂ ಈ ವರದಿಯನ್ನು ಪರಿಶೀಲನೆ ಮಾಡಿ ಒಳ ಮೀಸಲಾತಿ ನಾವು ಮಾಡಿ, ನಾವು ಇದಕ್ಕೆ ವಿರೋಧ ಅಲ್ಲ, ಒಳ ಮೀಸಲಾತಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಆಗಿರೋ ಅನ್ಯಾಯಕ್ಕೆ ತಾವು ಏನು ಈ ಜಾತಿಯಲ್ಲಿ ಸೇರಿದರೆ ಹುಡುಗ ಏನಪ್ಪಾ ಅಂದ್ರೆ ನಮ್ಮೆಲ್ಲ ಹಿರಿಯರು, ನಾವು ನಾಯಕರೆಲ್ಲ ತಮಗೆಲ್ಲ ಈ ಒಳ ಮೀಸಲಾತಿಯ ಬಗ್ಗೆ ನಾವು ಹೇಳಿದ್ವಿ. ಈಗಾಗಲೇ ನಮ್ಮ ಚಂದು ನಾಯಕಣ್ಣವ್ರು ಹೇಳ್ದಾಗೆ ನಾವೆಲ್ಲ ಅದಕ್ಕೆ ಏನು ಆಗಂಗಿಲ್ಲ, ಅದು ಯಾವುದೇ ವರದಿ ಅದು ಅನುಷ್ಠಾನಕ್ಕೆ ಬರಂಗಿಲ್ಲ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನಾವೆಲ್ಲ ಇದೀವಲ್ಲ ಅಂತ ಮಾತು ಹೇಳಿದಕ್ಕಾಗಿ ನಾವು ನಿಮ್ಮ ಮೇಲೆ ಕಣ್ಣು ಮುಚ್ಚಿ ಭರವಸೆ ಮಾಡಿದ್ದೀವಿ. ಕಣ್ಣು ಮುಚ್ಚಿ ಭರವಸೆ ಮಾಡಿ ಮುಂದೆ ಒಂದು ನಾಗಮೋಹನ್ ದಾಸ್ ಕೊಟ್ಟಂತ ವರದಿ ಮೀಸಲಾತಿಯ ಬಗ್ಗೆ ಯಾವುದೇ ರೀತಿಯ ತಕರಾರು ಆಗೋದಿಲ್ಲ. ಯಥಾವತ್ತಾಗಿ ಏನಪ್ಪಾ ಅಂದ್ರೆ ಹಂಚಿಕೆ ಏನು ಸರಿ ಏನು ಈ ಅಸ್ಪೃಶ್ಯತೆ ಏನು 15% ಇಟ್ಟಿದ್ದಾರೆ, ಅದರಲ್ಲೇ ಎಲ್ಲ ಜನಾಂಗಕ್ಕೆ ಏನಪ್ಪಾ ಅಂದ್ರೆ ಮೀಸಲಾತಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸುಮ್ಮನಾಗಿದ್ವಿ. ಯಾಕೋ ಗೊತ್ತಿಲ್ಲ, ಇವತ್ತು ನಿಮ್ಮದೇ ಸರ್ಕಾರದ ಮಾಜಿ ಸಚಿವರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಈಗಿರ್ತಕ್ಕಂಥ ಹಾಲಿ ಶಾಸಕರಾಗಿರ್ಬೋದು, ಎಲ್ಲಾ ಶಾಸಕರು ನಿಮ್ಮ ಸರ್ಕಾರದ ಮೇಲೆ ಒತ್ತಡ ಹೇರಿದಾಗ ತಾವು ಯಾವುದೇ ರೀತಿಯ ಒಂದು ಈ ದಲಿತ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ, ಇದ್ರ ಬಗ್ಗೆ ಸರಿಸಮಾನವಂತ ಹಂಚಿಕೆ ಮಾಡಲೇಬೇಕನ್ನಂತ ನಿಟ್ಟಿನಲ್ಲಿ ನಾವು ಸರ್ಕಾರ ಎಲ್ಲರಿಗೆಲ್ಲ ಮಾತು ಕೊಟ್ಟಿದೀವಿ. ಆ ರೀತಿ ನಡ್ಕೊಳ್ಳೋಣ ಅಂತ ಮಾತನ್ನು ಕೂಡ ಹೇಳಲಾರ್ದೆ ತಾವು ಏನು ಮೂಕ ವಿಸ್ಮಯರಾಗಿ ಏನಪ್ಪಾ ಅಂದ್ರೆ ಈ ವರದಿ ಜಾರಿಗೆ ಮಾಡುವ ನಿಟ್ಟಿನಲ್ಲಿ ನೋಡ್ಕೊತಿದ್ದೀರಿ. ಅದು ಸರಿಯಲ್ಲ.
ಅದು ಸರಿಯಾದ ಕ್ರಮ ಅಲ್ಲ. ನಿಮಗೆ ಇಲ್ಲಿನ ಜನರು ಸಾಮಾಜಿಕ ಅಭಿವೃದ್ಧಿಯ ಅಧಿಕಾರರು, ದೀನದಲಿತ ನಾಯಕರು, ಸರ್ವ ಸಮಾಜದ ಏಳಿಗೆಗೆ ಬಯಸುವಂತ ನಾಯಕರು ಅಂತ ಬುದ್ಧಿಜೀವಿಗಳಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರ ವಿಶ್ವಾಸ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ತಾವು ಈ ವರದಿಯ ಬಗ್ಗೆ ಸಂಪುಟ ಸಭೆಯಲ್ಲಿ ಆಗಿರ್ಬೋದು ಮತ್ತು ಸಚಿವ ಸಂಪುಟದಲ್ಲಿ ಆಗಿರ್ಬೋದು ಮಾತಾಡಬೇಕಾಗುತ್ತೆ ಅನ್ನೋಂತ ಮಾತನ್ನ ಈ ಮುಖಾಂತರ ಹೇಳ್ತಾ, ಮಾನ್ಯ ತಹಸೀಲ್ದಾರ್ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಈ ವಿಷಯಗಳನ್ನು ತಿಳಿಸಿದ ಹಾಗೆ ನಮ್ಮ ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಸರ್ಕಾರಕ್ಕೆ ತಾವು ಈ ಕೂಡಲೇ ಈ ವರದಿಯನ್ನ ಸಲ್ಲಿಸಿ ಏನು ಈ ಸಮಾಜದ ಹೋರಾಟಗಳು ಹೀಗೆ ನಿಲ್ಲುವಂತೆ. ಈ ಸಂದರ್ಭದಲ್ಲಿ ಪೋವಿಗೌಡರ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ರಾಮಯ್ಯ ಪೂಜಾರಿ, ತಾಲೂಕಾಧ್ಯಕ್ಷ ಹನುಮಂತ್ ಕಟಿಮನಿ, ಬಂಜಾರ ಸಮಾಜದ ತಾಲೂಕಾ ಅಧ್ಯಕ್ಷ ಭೀಮಸಿಂಗ್ ಚೌಹಾಣ್, ಮುಖಂಡರಾದ ಗೋಪಾಲ್ ರಾಠೋಡ್, ಹೀರು ರಾಠೋಡ್, ದೇವಿದಾಸ್ ಚೌಹಾಣ್, ಶಿವಭಜಂತ್ರಿ, ವಿಜಯಕುಮಾರ್ ಚೌಹಾಣ್ ಯಾಗಪುರ್, ವಿನೋದ್ ಪವಾರ್, ರಾಮು ಹರ್ವಾಳ್, ಸುಭಾಷ್ ಪವಾರ್, ಚಂದ್ರು ಗುಂಡಲ್ಕರ್, ಬೋರು ರಾಠೋಡ್, ಚಂದರ್ ಚೌಹಾಣ್, लखन चौहान, चंद्रू राठौड़, लोहित राठौड़, जगदीश पवार, कुमार चौहान, विजय राठौड़, विशाल नायक, गोपी बंजारा, अशोक काशी, ತಮನ್ನಾ ಬೋಸಗಿ, ರಾಜು ರಾಠೋಡ್, ಸಂತೋಷ್ ರಾಠೋಡ್, ವೆಂಕಟೇಶ್ ಇಂಗ್ಳಿಗಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಣ್ಣಾರಾಯ್ ವಿ ಯುಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.